ನಿಮ್ಮ ಈ ಒಂದು ಅನುಭವಗಳನ್ನು ಕೇಳ್ತಾ ಇದ್ರೆ ಕಲಿಕೆ ಪರೀಕ್ಷೆ ಸರಿಯಾಗಿ ಪರಿಣಾಮಗೊಳ್ತಿದೆ ಅಂತ ಅನಿಸ್ತಿದೆ ನನಗೆ. ಇವತ್ತು ಕಾಯಕವೇ ಕೈಲಾಸ ಅಂತ ಮಾಡಿರುವಂತ ಚಾಲೆಂಜ್ ಅಲ್ಲಿ ಯಾರು ಅತಿ ಹೆಚ್ಚು ದುಡಿದಿದ್ದಾರೆ ಧರ್ಮವಾಗಿ? ನಾನು ಕೊಟ್ಟಿರುವಂತ ಬಂಡವಾಳ 3,000 ರೂಪಾಯಿ. ಅದಕ್ಕಿಂತ ಏನ್ ಸಂಪಾದನೆ ಮಾಡಿದ್ರಿ, ದುಡಿಮೆ ಮಾಡಿದ್ರಿ ಅಂತ ನಾವು ಲೆಕ್ಕಾಚಾರಕ್ಕೆ ತಗೊಂಡು ರಗಡ್ ಮಜಾ ರಗಡ್ ಸಜಾ ಕೊಡ್ತೀವಿ. ಚಿತ್ರಶ್ರೀ ಹಾಗೂ ನಿವೇದಿತಾ ಬನ್ನಿ. ಒಟ್ಟು ಇದರಲ್ಲಿ 4,750 ರೂಪಾಯಿ ಇದೆ. ಕಂಗ್ರ್ಯಾಚುಲೇಷನ್ಸ್. ಅದರಲ್ಲಿ 3,000 ಮೈನಸ್ ಮಾಡಿದ್ರೆ ನೀವು ಮಾಡಿರುವಂತ ಪ್ರಾಫಿಟ್ ಒಂದು ದಿನಕ್ಕೆ 1,750 ರೂಪಾಯಿ. ಆಲ್ ಡನ್. ನೀವು ದುಡಿದಿರುವಂತ ಪ್ರತಿಯೊಂದು ರೂಪಾಯಿ ಕೂಡ ನಮ್ಮ ಜೇಬಿಗೆ ಬರಲ್ಲ, ಹಳ್ಳಿ ಮಂದಿಗೋಸ್ಕರ, ಹಳ್ಳಿಗೋಸ್ಕರ ಉಪಯೋಗ ಆಗುವಂತ ಒಂದು ಕಾಯಕಕ್ಕೆ ಹೋಗುತ್ತೆ. ನಿಖಿತಾ ಹಾಗೂ ಅನೀಶಾ ಇವರಿಬ್ರು ದುಡಿದಿರುವಂತ ಹಣ ಎಷ್ಟಪ್ಪ ಅಂತಂದ್ರೆ 4,795 ರೂಪಾಯಿ. ಅದರಲ್ಲಿ 3,000 ಮೈನಸ್ ಮಾಡಿದ್ರೆ 1,795 ರೂಪಾಯಿ ಆಗಿದೆ. ಇದು ನಿಮ್ಮ ದುಡಿಮೆ. ರಿಗ್ಮಾ ಹಾಗೂ ಆಂಜುಲಿನ್, $4,780 ರೂಪಾಯಿ ಇದೆ. 1,780 ರೂಪಾಯಿ ನಿಮ್ಮ ಇವತ್ತಿನ ದುಡಿಮೆ. ತೇಜಸ್ವಿನಿ ಪೂಜಾ 4,160 ರೂಪಾಯಿ. 3,000 ಮೈನಸ್ ಮಾಡಿದ್ರೆ ನಿಮ್ಮ ದುಡಿಮೆ 1,160 ರೂಪಾಯಿ. ಸುಷ್ಮಾ ಅಂಡ್ ಅಂಕಿತಾ 3,950 ರೂಪಾಯಿ. ನೀವು ದುಡಿದಿರೋ ಎಷ್ಟು ಹೇಳಿ? 950 ರೂಪಾಯಿ. ಬೇಬಿ ಸ್ನೇಹ ಹಾಗೂ ದರ್ಶಿನಿ ಬರೋಬ್ಬರಿ 4,000 ರೂಪಾಯಿ. ನಾನು ಕಳಿಸ್ಬೇಕಾದ್ರೆ ಒಂದು ಮಾತು ಹೇಳಿದ್ದೆ, ಧರ್ಮದ ಬೆಲೆಗೆ ಮಾರಬೇಕು ಅಂತ. 1 kg ಕ್ಯುಕುಂಬರ್ ಎಷ್ಟಮ್ಮ? 40 ರೂಪೀಸ್. ಎಷ್ಟಿಗೆ ಮಾರಿದ್ರಿ? 500 ರೂಪಾಯಿ. ಸರ್ ಅದು ಎಲ್ಲರೂ ಬಂದ್ ಬುಟ್ಟಿನೇ ಕೊಟ್ಬಿಡು ಅಂತ ನಾವು ಈ ಗಡಿ ಬಿಡಿಲಿ ಎಷ್ಟು ಕೊಟ್ಟಿದ್ದೀನಿ ನೆನಪಿಲ್ಲ ಸರ್. ಯಾವ್ದು ಕೊಟ್ಟಿದ್ದೀನಿ? ನೀವು ಕೊಟ್ಟಿದ್ದು ನಿಮ್ಗೆ ಗೊತ್ತಿಲ್ಲ, ನೀವು ಕೊಟ್ಟಿದ್ದು ನನಗೆ ಗೊತ್ತಿದೆ. ಇಲ್ಲಿ ಬೇರೆಯವರು ಕೂಡ ಬಂದು ಜಾಸ್ತಿ ಕೊಟ್ಟರು ಕೂಡ ಧರ್ಮದ ಬೆಲೆ ಅಂತ ಒಂದಿದೆ, ಅಷ್ಟೇ ಕೊಡಿ ಅಂತ ಕೂಡ ಹೇಳಿದ್ದುಂಟು ಅಲ್ವೇನಮ್ಮ? ಅಲ್ವಾ? ಈ ಕಡೆ ಕೊನೆಯದಾಗಿ ಬೆಂಕಿ ಬೀಬಿ ಅಂಡ್ ರಚನಾ, ಬೆಂಕಿ ಬೀಬಿ ಹಾಗೂ ರಚನಾ ಸಂಪಾದನೆ ಮಾಡಿರುವಂತ ಹಣ 7,250 ರೂಪಾಯಿ. ನನ್ನ ಬಂಡವಾಳ ಮೈನಸ್ ಮಾಡಿದ್ರೆ 4,252 ರೂಪಾಯಿ. ಕಂಗ್ರ್ಯಾಚುಲೇಷನ್ಸ್. ಈ ಒಂದು ಕಾಯಕವೇ ಕೈಲಾಸ ಚಾಲೆಂಜ್ ನ ವಿನ್ನರ್ ಬೆಂಕಿ ಬೀಬಿ ಅಂಡ್ ರಚನಾ. ದರ್ಶಿನಿ ಹಾಗೂ ಬೇಬಿ ಸ್ನೇಹ, ನಿಮ್ಮ ವಿಚಾರಕ್ಕೆ ಬಂದ್ರೆ ಮತ್ತೆ ಇನ್ನೊಂದು 500 ರೂಪಾಯಿ ಮೈನಸ್ ಮಾಡ್ಬೇಕು ನಿಮ್ಗೆ. ರೂಲ್ ಪ್ರಕಾರ ಮನೆಗೆ ಹೋಗು ಮಾರಬಾರ್ದು, ಮನೆಯವ್ರಿಗೂ ಮಾರಬಾರ್ದು ಅಂತ. ಆದ್ರೆ ನಿಮ್ಮ ಮನೆಯವ್ರು ಬಂದ್ಬಿಟ್ಟು 500 ರೂಪಾಯಿ ಕೊಟ್ಟು ತಗೊಂಡಿದ್ದಾರೆ. ರೂಲ್ ನ ಸ್ಪಷ್ಟವಾಗಿ ಹೇಳಿದಾಗ ಅದನ್ನ ಪಾಲಿಸಲೇಬೇಕು. ಅದರಲ್ಲಿ ನಾನೇನ್ ಮಾಡ್ತಿದ್ದೇನೆ ಅಂತಂದ್ರೆ ಅದು ಮೈನಸ್ ಮಾಡಿ ಒಟ್ಟು ದರ್ಶಿನಿ ಹಾಗೂ ಸ್ನೇಹ ದುಡಿದಿರುವಂತ ಹಣ 3,500 ರೂಪಾಯಿ. 3,000 ನನ್ನ ಬಂಡವಾಳ ತಗೊಂಡ್ರೆ 500 ರೂಪಾಯಿ ಪ್ರಾಫಿಟ್, ವಿಚ್ ಮೀನ್ಸ್ ರಗಡ್ ಸಜಾ ಹೋಗ್ತಿರೋದು ಫಾರ್ ದರ್ಶಿನಿ ಅಂಡ್ ಬೇಬಿ ಸ್ನೇಹ. ರಗಡ್ ಮಜಾ ಸಿಗ್ತಿರೋದು ಇಟ್ ಇಸ್ ಫಾರ್ ಬೇಬಿ ಅಂಡ್ ರಚನಾ. ನಿಮ್ಮ ರಗಡ್ ಮಜಾ ಏನಪ್ಪಾ ಅಂತಂದ್ರೆ ಉತ್ತರ ಕರ್ನಾಟಕದ ಜವಾರಿ ಖಾನಾವಳಿ ಊಟ. ರಗಡ್ ಸಜಾ ತಗೋತಿರೋರು ಇದಾರೆ, ದಟ್ ಈಸ್ ದರ್ಶಿನಿ ಅಂಡ್ ಸ್ನೇಹ. ಹೇಳಮ್ಮ. ಅವ್ರದ್ದು ಒಂದ್ ಮಳ ಬಂದ್ರೆ ಎಷ್ಟು ಬರುತ್ತೆ ಸರ್? ಒಂದು 30 ರೂಪೀಸ್ ಇಲ್ಲ 40 ರೂಪೀಸ್ ಬರುತ್ತೆ. ಬಟ್ ಅವ್ರು ಸೆಲ್ ಮಾಡಿದವರು 200-300 ಸೆಲ್ ಮಾಡಿದ್ದಾರೆ.
100 rupeesಗೆ. 100 rupeesಗಲ್ಲ ಸರ್, 200 300 ಸೆಲ್ ಮಾಡಿದ್ದಾರೆ. Red balm 200. If you don't know maths, I'm not talking to you, please. I'm talking to Akul sir. You can please shut up. When I'm talking to Akul sir. I'm not talking to you. I'm just whatever my doubts are, I'm talking to sir. So please. ಕೇಳೋದ್ರಲ್ಲಿ ತಪ್ಪಿಲ್ಲ. ಇವೆಲ್ಲವೂ ಕೂಡ ಪರಿಗಣಿಸಿ, ಎಲ್ಲವೂ ಕೂಡ ನೋಡಿ, ಎಷ್ಟು ಧರ್ಮಕ್ಕೆ ಇವ್ರು ಮಾರಿದ್ದಾರೆ, ಎಷ್ಟು ಕರ್ಮಕ್ಕೆ ಇನ್ನೊಬ್ರು ಮಾರಿದ್ದಾರೆ ಅಂತ ಎಲ್ಲ ಚೆಕ್ ಮಾಡಿ ಅವನ ಹಣ ಹೇಳಿದ್ದು. ಇಲ್ಲ ಅಂದ್ರೆ ಆ ಅಮೌಂಟ್ ಹೇಳ್ತಾ ಇರ್ಲಿಲ್ಲ ನಾನು. ಇವರು ನಿಜವಾಗ್ಲೂ ಧರ್ಮದ ಬೆಲೆಗೆ ಮಾರ್ತಾ ಇರ್ಲಿಲ್ಲ ಅಂದ್ರೆ ಕಟ್ ಮಾಡಿ ಬಿಸಾಕ್ತಿದ್ದೆ. ನಾನು ನಿಮ್ಗೆ ಹೇಳಿದೆ, 1 ರೂಪಾಯಿದು 2 ರೂಪಾಯಿ 3 ರೂಪಾಯಿ ತನಕ ಹೋಗ್ಬೋದು. 1 ರೂಪಾಯಿನ 10 ರೂಪಾಯಿಗೆ ಮಾರೋದು ಸರಿಯಲ್ಲ. ಕಾಯಕ ಟಾಸ್ಕ್ ಅಲ್ಲಿ ಯಾರು ಗೆದ್ದಿದಾರೋ ಅವರನ್ನ ಕಾಯುವ ಕಾಯಕ ನಿಮ್ಮದು. ಅವರು ತುಂಬಾ ಶ್ರಮ ಪಟ್ಟಿದ್ದಾರೆ. ಬೆಳಗ್ಗೆ ತಿಂಡಿ ತಿಂದಿಲ್ಲ, ಮಧ್ಯಾಹ್ನ ಊಟ ಮಾಡಿಲ್ಲ, ರಾತ್ರಿ ಊಟ ಮಾಡ್ಬೇಕೀಗ. ಅದು ಗಡೀಪಾರಾಗಿದ್ದಾರೆ. ನಿಮ್ಮನ್ನ ಕಾವಲು ಕಾಯುವಂತ ಕಾಯಕ ಮಾಡ್ತಿದ್ದಾರೆ ದರ್ಶಿನಿ ಹಾಗೂ ಸ್ನೇಹ. ಇದೇ ನಿಮ್ಮ ರಗಡ್ ಸಜಾ. ಆಲ್ ದ ಬೆಸ್ಟ್. ನೀವು ಮನೆಗೆ ಹೋಗೋಷ್ಟರಲ್ಲಿ ಎಲ್ಲ ಸೆಟಪ್ ರೆಡಿ ಇರುತ್ತೆ. ಮತ್ತೊಂದು ಕಲಿಕೆ ಪರೀಕ್ಷೆ ಪರಿಣಾಮ ಜೊತೆ ನಾಳೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. welcome back to my villa. So first thing first, we are ಚಾಪೆ ತಗೋತಾ ಇದೀವಿ. ಚಾಪೆ ಹಾಕ್ಬಿಟ್ಟು ಅವರಿಗೆ ಅಲ್ಲಿ ಕೂರಕ್ಕೆ. ಕುತ್ಕೊಳ್ರಿ, ಬಡಿಸ್ತೀವಿ. ಜೋಳದ ರೊಟ್ಟಿ. Oh, is it for you also? No, it's for you. I'm okay with the rice. I don't need rice. Idakla? Darshini, please serve me. What do you want? One. Radish. You want curd? ಒಂದೇ ಅದೆಲ್ಲ ಮಿಕ್ಸ್ ಮಾಡಬೇಡ್ರಿ. Just tell me what you want. Please. No, overacting. No overacting. Please, no overacting. Play actions in the game. Oh yeah, I know. ಬೆಳಗ್ಗೆಯಿಂದ ತಿಂದಿಲ್ಲ, ಇವಾಗ ತಿಂತಾ ಇದೀವಿ. We both deserve it because we both did the same hard work. ನಿನ್ನೆಯಿಂದ ತಿಂದಿಲ್ಲ. Actually, our water bottles are there only. Sorry, I remembered it right now. ಕುಂಪಿ ತಗೊಂಡು ಬಂದಿದ್ದೀನಿ ಹತ್ರ. Clock it, not track it. Clock it. You're a crack, that's why you clap. Clock it. You're a crack and that's why you clap. Anyways, ನಿನ್ ಕೈಯಿಂದ ತಿಂತಿದ್ದೀನಲ್ಲ ಅದಕ್ಕೆ. please better don't. I'm not eating rice. You can go. Have rest. ಮುಖ ನೋಡು ಫಸ್ಟ್. ನನ್ನ ಮುಖ ನಾನು ನೋಡ್ಕೊತೀನಿ, ನಿನ್ ತೋರ್ಸೋ ಅವಶ್ಯಕತೆ ಇಲ್ಲ. ಎಲ್ಲಿ ತೋರಿಸ್ತಿದ್ಯಾ? ನಿನಗೆ ತೋರಿಸ್ಬೇಕು. ನೀನ್ ಯಾರನ್ನ ನಾನು ತೋರಿಸ್ಬೇಕು? ನಾನು ನೋಡ್ಸಕ್ಕೂ ಇಷ್ಟ ಇಲ್ಲ. ಅದೇನಿದೆ? I don't want to be even I don't want to see the winner's face. ಚೆನ್ನಾಗಿ ನಿದ್ದೆ ಬರುತ್ತೆ. ಫಸ್ಟ್ ಆಫ್ ಆಲ್ ಇನ್ನೂ ಜಾಸ್ತಿ ಚೆನ್ನಾಗಿ ನಿದ್ದೆ ಬರುತ್ತೆ ಬಿಕಾಸ್ ವಿ ಗಾಟ್ ಗುಡ್ ಬಾಡಿ ಗಾರ್ಡ್ಸ್. ಅಂಡ್ ದೆನ್ ಇವತ್ತು ಬೆಳಗ್ಗೆ ಸ್ವಲ್ಪ ಲೇಟ್ ಎಬ್ಸಿ 6 ಗಂಟೆಗೆ. I'm not like this, but I don't like her because since the day one she insulted me on the stage and in front of my parents, everyone. So my target is set. ಏನಾದರೂ ಆಗಲಿ ನಾಳೆನು ನಾನು ಗೆಲ್ತೀನಿ. ನನ್ನ ಪ್ರಾಣ ಇಲ್ಲಿ ತನಕ ಬಂದ್ರೂ ಅಂದ್ಬಿಟ್ಟು ಗೆಲ್ತೀನಿ.